ಯಾಕತ್ಗೆ ಯಾಕೆ ಆಡ್ತಾ ಇದ್ದೀರಾ? ಅಪ್ಪ ಬೈದ ಅಂತ ಹೇಳಿ ಬೇಜಾರಾಯ್ತಾ? ಕೋಪದಲ್ಲಿ ಒಂದೆರಡು ಮಾತು ಅಂದಿರ್ಬೋದು, ಹಾಗಂತ ನೀವು ಬೇಜಾರು ಮಾಡ್ಕೋಬೇಡ್ರಿ. ಅಪ್ಪನ ಮನಸ್ಸು ತುಂಬ ಒಳ್ಳೆಯದು. ಅವ್ರಿಗೆ ಅವ್ರು ಅಷ್ಟೇ ಬೈದ್ರು ನೀವು ಪದೇ ಪದೇ ಹೋಗ್ಕೊಟ್ರೆ ಅವ್ರು ನಿಮ್ಮ ಮನಸ್ಸು ಕರಗಿ ನಿಮ್ಮನ್ನ ಒಂದಲ್ಲ ಒಂದಿನ ಸೊಸೆ ಅಂತ ಒಪ್ಕೋತಾರೆ. ಅಮ್ಮ ಸ್ವಲ್ಪ ಸಿಡುಕು, ಅವ್ರು ಒಪ್ಪೋದು ತುಂಬ ದೂರಿನ ಮಾತು. ಆದ್ರೆ ಅಪ್ಪ ತುಂಬ ಒಳ್ಳೆಯವರು. ಅಮ್ಮನ ಮಾತು ಕೇಳಿ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಾರ ಹೊರತು ಅವರು ನಿಮ್ಗೆ ಬೇರೆ ಯಾವುದೇ ರೀತಿಯಿಂದ ಅವರು ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿಲ್ಲ. ನೀವೇನು ಯೋಚನೆ ಮಾಡಬೇಡ್ರಿ. ನೀವು ಅಪ್ಪ ಅಷ್ಟು ಬೈದಾರಂದ್ರು ಇದನ್ನು ಮಾಡ್ದೆ ಅವ್ರಿಗೆ ನೀರು ಕೊಡೋದು, ಊಟ ನೀರು ಕೊಡೋದು, ಈ ರೀತಿ ಎಲ್ಲ ಮಾಡಿದ್ರೆ ಅವ್ರ ಮನಸ್ಸು ಕರಗಿ ಅವರೇ ನಿಮ್ಮನ್ನ ಒಂದಲ್ಲ ಒಂದಿನ ಸೊಸೆ ಅಂತ ಒಪ್ಕೋತಾರೆ. ಆದ್ರೆ ಅಮ್ಮಂದ ನನಗೆ ಡೌಟು, ಅವ್ವ ಬಾಳಿದು ಮನಸ್ಸಿನಾಗ ತೊಗೊಂಡ್ಲಂದ್ರೆ ಅದನ್ನ ಇದನ್ನಾಗೋ ಮಟ್ಟ ಬಿಡಂಗೇ ಇಲ್ಲ ಆಕಿ. ಅದಕ್ಕೆ ಹಾಕಿದ್ದು ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ಅಪ್ಪ ಮಾತ್ರ ತುಂಬ ಒಳ್ಳೆಯವರು. ಜಲ್ದಿ ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾರೆ ಎಲ್ಲರನ್ನೂ. ಮತ್ತು ಅನ್ನ ಅಷ್ಟೆಲ್ಲ ಇದನ್ನು ಮಾಡ್ಬೋದು ನೀವು ಮದುವೆಗೆ ಒಪ್ಕೊಂಡಿದ್ರು. ಆದರೆ ನೀವು ಈ ರೀತಿ ಮದುವೆ ಆಗಿ ಬಂದ್ರಿ ಅಂತಾನೆ ಅವರು ಸುಮ್ಮನೆ ಬ್ಯಾಡ ಅಂತ ಇದನ್ನು ಮಾಡಿರೋದು ಹೊರತು, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿಮ್ಮನ್ನ ಒಪ್ಕೊಂಡೆ ಮದುವೆ ಮಾಡಿಸ್ಕೊಂಡೆ ಕರ್ಕೊಂಡೆ ಮನೆಗೆ ಬರ್ತಿದ್ರು. ಆದರೆ ನೀವು ಯಾಕೋ ಅರ್ಜೆಂಟ್ ಮಾಡಿ ಮದುವೆ ಆದ್ರಿ. ಇಲ್ಲ, ಅದು ಏನಾಯಿತು ಅಂದರೆ ನಾನೇನು ಅನ್ನಲಿಲ್ಲ. ಆದರೆ ತಗೊಂಡು ಹೋಗೋದೇನೋ ಲೇಟ್ ಆಯಿತು ಅಂತ ಹೇಳಿ ಅವರು ಕರೆದು ಇಟ್ರಂತ. ಅದು ನನಗೆ ಕೇಳಿಸ್ಲಿಲ್ಲ. ಕೇಳಿಸಿದ್ರೆ ನಿಜವಾಗ್ಲೂ ನಾನು ಆವಾಗಲೇ ಹೋಗ್ತಾ ಇದ್ನಿ. ಲಾಸ್ಟ್ನೇ ಕರೆದಿದ್ದು ಕೇಳಿಸ್ತಾ ಅದಕ್ಕೆ ನೀರು ತೊಗೊಂಡು ಹೋದ್ನಿ. ಆದರೆ ಅವರು ಆ ಗ್ಲಾಸನ್ನೇ ಒಡೆದು ಬಿಟ್ರು. ಒಡೆಯೋದಲ್ಲ ನನ್ನ ಬೈದರು, ಅತ್ತೆ ಬಂದು ಬೈದರು. ನನ್ನ ಗಂಡನು ನನ್ನ ಪರವಾಗಿ ನಿಂತಿದ್ದಾರ ಒಂದು ಖುಷಿ ಇರುತ್ತೆ. ಆದರೆ ಇಂಥ ಟೈಮಲ್ಲಿ ಅದು ಕೂಡ ನನಗೆ ಇಲ್ದಂಗಾಯಿತು. ನಾನು ಮಾಡಿ ತಪ್ಪೆ. ಅವ್ರು ಕರೆದಿದ್ದನ್ನ ಕೇಳಿಸ್ಕೊಂಡು ಜಲ್ದಿ ಹೋಗಿ ನಾನು ನೀರು ಕೊಡಬೇಕಾಗಿತ್ತು. ಆದರೆ ಏನಾಗಿತ್ತು ಏನು ಅದು ನನಗೆ ಕೇಳಿಸ್ಲೇನೂ ಇಲ್ಲ ಅಂದಿದ್ರೆ ನಾನು ಅವಾಗಲೇ ಹೋಗ್ತಾ ಇದ್ದೆ. ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ. ನಾನು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ. ನಾನು ಬೇಕು ಅಂತ ಮಾಡ್ತಿದ್ರು. ಇವಾಗ ನಾನು ಮಾಡಿರೋದು ತಪ್ಪೆ. ಅವ್ರು ಕರೆದ ತಕ್ಷಣ ನಾನು ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಆದ್ರೆ ಇವಾಗ ನೋಡು ಎಷ್ಟೆಲ್ಲ ಆಯಿತು. ಎಲ್ಲ ನನ್ನಿಂದಾನೆ. ಇದು ಬೇಕಂತ ಅದು ಆಗಿರೋ ಹಾಗೆ ಅನಿಸ್ತಾ ಇದೆ. ಎಲ್ಲಿ ನಿಮ್ಮ ಮಾವ ಬಂದಿದ್ದಾರಲ್ಲ, ಅವರೇ ಏನಾದರೂ ಈ ರೀತಿ ಮಾಡಿದ್ರು ಏನೋ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಅಯ್ಯೋ, ನೀವೇನು ಅನ್ಕೊಳಕ್ಕೆ ಹೋಗ್ಬೇಡಿ. ಅದಕ್ಕೆ ಭಾಳ ತುಂಬ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಈಗ ನೀವು ಆರಾಮಾಗಿ ಅಡುಗೆ ಮಾಡಿ, ಅವ್ರು ಹಾಗೆ ಅಂತಾರೆ, ಮಾಡಿದ ಮೇಲೆ ಅವರೇ ಉಣ್ತಾರೆ. ನೀವೇನು ಯೋಚನೆ ಮಾಡಬೇಡಿ, ಸರಿನಾ? ನನಗೆ ಓದ್ಕೊಳ್ಳೋದಿದೆ, ಅದಕ್ಕೆ ನನ್ನ ಎಕ್ಸಾಮ್ ಬೇರೆ ಇದೆ, ನಾನು ಹೋಗ್ತೀನಿ. ಏನೂ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಸುಮಾ. ನಿನ್ನಂತ ದಿನ ನಾನು ಎಲ್ಲೂ ನೋಡೇ ಇಲ್ಲ. ನನಗೆಷ್ಟು ಸಪೋರ್ಟ್ ಮಾಡ್ತಿದ್ದಿ, ಎಷ್ಟು ಬೇಜಾರಾದ್ರೂ ಬಂದು ನನ್ನನ್ನು ಇದನ್ನು ಮಾಡ್ತಿದ್ದಿ. ನಿನ್ನಂತ ನಾದಿ ಸಿಕ್ಕಿರೋದೇ ನನ್ನ ಪುಣ್ಯ. ಈ ಮನೆಯಾಗ ನನಗೆ ನಿನ್ನ ಒಂದು ಸಪೋರ್ಟ್ ಸಿಗಾಗತ್ತೆ ನನಗೆ. ಇಲ್ಲ ಅಂದಿದ್ರೆ ನನಗೆ ಯಾರೂ ಇರ್ತಾ ಇರಲಿಲ್ಲ. ನನ್ನ ಗಂಡ ಇದ್ದಾನೆ, ಆದ್ರೆ ಅವನು ಮಾತು ಇಲ್ಲಿ ಯಾರೂ ಕೇಳ್ತಾ ಇಲ್ಲ. ಆದರೆ ನೀನು ನನ್ನ ಪರವಾಗಿ ನಿಂತಿದೆಯಲ್ಲ, ನನಗೆ ಇಷ್ಟೊಂದು ಸಮಾಧಾನ ಮಾಡೋಕ್ಕೆ ಬರ್ತಿದೆಯಲ್ಲ, ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಈ ಕಣ್ಣೀರು ಅದಕ್ಕೆ ಸಾಟಿನೇ ಅಲ್ಲ. ಭಾಳ ಖುಷಿ ಆಗ್ತದೆ. ಈ ಮನೆಯ ನಾನು ಒಬ್ಬರ ಪ್ರೀತಿ ಆದರೂ ಗಳಿಸ್ಕೊನಿಲ್ಲ ಅನ್ನೋದೊಂದು ಸಂತೋಷನೂ ಐತೆ ನನಗೆ. ಅಯ್ಯೋ ಅದಕ್ಕೆ ಅವಾಗ ನೀವು ನಮ್ಮ ಮನೆಗೆ ಬಂದಿದ್ರಲ್ಲ ಅಂತ ಕೆಲಸ ಕೇಳ್ಕೊಂಡು ಆವಾಗಲೇ ನಾನು ಅಂದ್ಕೊಂಡಿದ್ದೆ ಅಣ್ಣನ ಜೊತೆ ಮಾತಾಡಬೇಕಾದ್ರೆ, ವಾವ್ ಇವ್ರು ಎಷ್ಟು ಚೆನ್ನಾಗಿದ್ದಾರೆ, ಇವರೇ ನಮ್ಮ ಅತ್ತೆ ಆಗಿ ಬಂದರೆ ಎಷ್ಟು ಚಲೋ ಆಗುತ್ತೆ, ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಈ ರೀತಿ ಎಲ್ಲ ಅಂದ್ಕೊಂಡಿದ್ದೆ. ಮಧು, ಅರ್ಥ ಇದೆಯಾ? ಅಪ್ಪ ಅಮ್ಮ ಹಾಗಂದು ಅಂತ ಬೇಜಾರಾಯ್ತಾ? ಸುಮಾ, ನೀನೇನು ಮಾಡ್ತಾ ಇದೆಯಾ ಅಲ್ಲಿ? ಅಣ್ಣ, ಅದಕ್ಕೆ ತುಂಬ ಬೇಜಾರದಲ್ಲಿದ್ರಲ್ಲ, ಅಳ್ತಾ ಇದ್ರು. ಅದಕ್ಕೆ ಅವ್ರಿಗೆ ಸಮಾಧಾನ ಮಾಡಿದ್ರಾಯ್ತು ಅಂತ ಬಂದಿದ್ದೆ ಅಣ್ಣ. ಪಾಪ ಅದಕ್ಕೆ ತುಂಬಾ ಕಣ್ಣೀರು ಹಾಕ್ತಾ ಇದ್ರು. ಅಪ್ಪನೂ ಸಿಟ್ಟಲ್ಲಿ ಆ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು, ಮತ್ತು ಆ ರೀತಿ ಎಲ್ಲ ತೊಗೊಂಡು ಬಿಸಾಕಬಾರ್ದಾಗಿತ್ತು. ಪಾಪ ಅದಕ್ಕೆ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು. ಅದಕ್ಕೆ ಮಾತಾಡ್ಸೋದ್ರಾಯ್ತು ಅಂತ ಬಂದಿದ್ದೆ ಅಣ್ಣ. ಹೌದು, ಸರಿ ಸರಿ ಆಯ್ತು. ನಾನು ಸಮಾಧಾನ ಮಾಡ್ತಾನೆ. ನಿನಗೆ ಎಕ್ಸಾಮ್ ಅದಾವ, ನೀನು ಓದ್ಕೋ ಹೋಗು. ಸರಿ ಅಣ್ಣ. ಯಾಕಿನ ಬೇಜಾರ? ಅಪ್ಪ ಹಾಗಂದ್ರು ಅಂತ ಬೇಜಾರು ಮಾಡ್ಕೋಬೇಡ. ನಮ್ಮಪ್ಪ ಹಾಗೆ ಸಿಟ್ಟು ಬಂದರೆ ಯಾವಾಗ ಏನು ಮಾಡ್ತಾರಂತನ ಗೊತ್ತಾಗಂಗಿಲ್ಲ. ಅದ್ರ ಚಲೋ ಇದ್ರೆ ಎಷ್ಟು ಚಂದ ಇರ್ತಾರೆ. ಸಿಟ್ಟು ಬಂದರೆ ಮಾತ್ರ ಈ ರೀತಿ ಎಲ್ಲ ಕೂಗಾಡೋದು, ಹೊಡಿಯೋದು, ಮಾಡಿಯೋದು ಮಾಡ್ತಾರೆ. ಸಾರಿ ಆಯಿತಾ? ಅವ್ರ ಪರವಾಗಿ ನಾನು ಇನ್ನೂ ಕ್ಷಮೆ ಕೇಳ್ತೀನಿ. ಕ್ಷಮಿಸ್ಬಿಡು ಅವ್ರನ್ನ. ಯಾಕಂದ್ರೆ ಅವ್ರಿಗೆ ಯಾವ ಟೈಮ್ದಲ್ಲಿ ಏನು ಮಾಡ್ತೀನಿ ಅಂತ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ BP ಬೇರೆ ಐತಿ, ಶುಗರ್ ಐತಿ, ಆಮೇಲೆ ಒಂಥರ ದಿನ ಅಂತಾರಲ್ಲ ಮೈಗ್ರೀನ್, ಅದು ಐತಿ. ಅದೆಲ್ಲ ಒಮ್ಮೆ ಬಂದುಬಿಟ್ರೆ ಈ ರೀತಿ ಎಲ್ಲ ಆಡ್ತಾರೆ ಅವರು. ನೀನು ಬೇಜಾರು ಮಾಡ್ಕೋಬೇಡ ಪ್ಲೀಸ್ ಚಿನ್ನ. ಅಯ್ಯೋ, ನೀವು ಇಷ್ಟೆಲ್ಲ ಕೇಳಬೇಕೇನ್ರಿ? ನನಗೇನು ಬೇಜಾರಿಲ್ಲ. ಸರಿ.
ಬೇಜಾರಿಲ್ಲ ಅಂತ ಹೇಳಿ ಕಣ್ಣೀರ ಹಂಗೆ ಹಾಕಕತ್ತಿದ್ದಿ ಮತ್ತು ನನ್ನ ಮನ್ಸಿಗೆ ನೋವು ಆಗಂಗಿಲ್ಲ ನೀನು ಈ ರೀತಿ ಕಣ್ಣೀರು ಹಾಕಿದ್ರ. ಸರಿ ಆಯಿತು ಬಿಡಿ ಅಳಲ್ಲ, ಇವಾಗ ಸಮಾಧಾನನ. ಆದರೆ ಏನು ಮಾಡೋದು ರೀ, ಒಂದೊಂದು ಕ್ಷಣ ನನಗೆ ಅವ್ರು ಮಾಡಿರೋದು ನೋಡಿದರೆ ಭಯ ಆಗ್ಬಿಟ್ಟಿತ್ತು. ಅಯ್ಯೋ ಏನು ಮಾಡಿದೆ ನಾನು, ಯಾಕೆ ಈ ರೀತಿ ಎಲ್ಲ ಆಗ್ತಾಯಿದೆ ಅಂತ ಎಷ್ಟು ಭಯ ಆಗಿತ್ತು ಗೊತ್ತಾ. ಆದರೂ ಮತ್ತೆ ಹೋಗಲಿ ಅಂತ ಸುಮ್ಮನೆ ಆದೆ. ಎಷ್ಟಾದರೂ ದೊಡ್ಡವರಲ್ಲ, ಒಂದು ಮಾತು ಅಂತಾರೆ, ಪರವಾಗಿಲ್ಲ ಅಂತ ಸುಮ್ಮನೆ ಆದೆ. ಯಾಕೋ ಗೊತ್ತಿಲ್ಲ ರೀ, ಇವತ್ತು ನನಗೆ ತುಂಬ ಅಪ್ಪ ಅಮ್ಮ ನೆನಪಾಗ್ತಾ ಇದ್ದಾರೆ. ಒಂದೇ ಒಂದು ಸಾರಿ ಅಪ್ಪ ಅಮ್ಮನ ಹತ್ರ ಕರ್ಕೊಂಡೋಗಿ ಬರ್ತೀರಾ? ಅಷ್ಟೇನಾ? ನೀನೇನು ಯೋಚನೆ ಮಾಡಬೇಡ. ಇವತ್ತು ಲೇಟ್ ಆಗಿದೆ, ನಾಳೆ ಬೆಳಿಗ್ಗೆ ಹೋಗೋಣವಾ? ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ನಿನ್ನ ಕರ್ಕೊಂಡು ಹೋಗ್ತೀನಿ, ಸರಿನಾ? ಸರಿ ರೀ, ನಾನು ಬೆಳಿಗ್ಗೆ ಜಲ್ದಿ ಎದ್ದು ಎಲ್ಲ ಅಡುಗೆದು ಎಲ್ಲ ಮಾಡಿಟ್ಬಿಡ್ತೇನೆ, ಎಲ್ಲ ಕೆಲಸ ಮಾಡಿಟ್ಬಿಡ್ತೀನಿ. ಆಮೇಲೆ ನನ್ನ ಕರ್ಕೊಂಡು ಹೋಗ್ರಿ. ಸಾಯಂಕಾಲವರೆಗೂ ಅಪ್ಪ ಅಮ್ಮನ ಜೊತೆ ಇದ್ದು ಬರಬೇಕು ಅಂತ ಅನ್ಸತ್ತಿ. ಯಾಕೋ ಗೊತ್ತಿಲ್ಲ, ಅವರು ಅಲ್ಲಿ ಆರಾಮಾಗಿದ್ದಾರೋ ಇಲ್ವೋ ಅಂತ ಅನ್ಸಾಕತ್ತೈತಿ ನನಗೆ. ಇಲ್ಲ ಅಂದಿದ್ರೆ ಫೋನ್ ಮಾಡ್ತಿದ್ರು, ಯಾರ್ದಾದ್ರೂ ಫೋನ್ ತೊಗೊಂಡ. ಫೋನು ಮಾಡಿಲ್ಲ, ಏನೂ ಮಾಡಿಲ್ಲ. ಅದಕ್ಕೆ ಹೆಂಗಲಿ ಹೆಂಗೆ ಬೈಸಿ ನಿನ್ನ? ನನ್ನ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡ್ತಾನಂತ ಅನ್ಕೊಂಡು ಬಿಡೋ ಮಾತೇ ಇಲ್ಲ. ನೀ ನನ್ನ ತಂಟೆಗೆ ಬಂದಿರೋದಕ್ಕೆ ಇವತ್ತು ನಮ್ಮ ಭಾವನ ಕೈಯಲ್ಲಿ ನೀನು ಚೆನ್ನಾಗಿರೋ ಬೈಗಳನ್ನು ಕೇಳುವಂಗಾಯ್ತು. ಇಲ್ಲ ಅಂದಿದ್ರೆ ನಿನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾನು ಹೇಳಿದ್ರಂಗೆ ನೀನೇನಾದರೂ ಕೇಳಿದ್ರೆ ನಿನಗೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಆದ್ರೆ ನೀನೇನು ಮಾಡ್ದಿ? ನನ್ನನ್ನು ಬೈದಿ, ನನ್ನನ್ನು ಹೊಡಿಯೋದಕ್ಕೆ ಬೇರೆ ಬಂದು. ಮತ್ತು ನಾನೇನು ಸುಮ್ಮನೆ ಬಿಡ್ತೇನೇನು? ಸುಮ್ಮನೆ ಬಿಡೋದು ಹೆಂಗೆ? ಅದಕ್ಕೆ ನಾನು ಸುಮ್ಮನೆ ಬಿಡೋ ಮಗಳ ಅಲ್ಲ ಅಂತ ಹೇಳಿ ನಿನಗೆ ಈ ರೀತಿ ಮಾಡಿದ್ನಿ. ನಾನು ಮಾಡಿದ್ರೆ ತಪ್ಪಾಗ್ತಿತ್ತು. ಅದ ಈಗ ಮಾವನ ಕಡೆಯಿಂದ ಬಂದತ್ತಲ್ಲ, ಅದಕ್ಕೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿತ್ತು ನೋಡು. ಅದು ನಾನು ಏನಾದರೂ ಮಾಡ್ತಿದ್ನಿ ಅಂದ್ರೆ ನನ್ನನ್ನು ಎಲ್ಲರೂ ಬೈತಿದ್ರು. ಅದೇ ಈಗ ಮಾವ ಮಾಡ್ಯ ಅನ್ನೋ ಕಾರಣಕ್ಕೆ ಹೆಂಗೆಲ್ಲರೂ ಸುಮ್ಮನೆ ಅದಾರ. ಇನ್ನು ಮುಂದೆ ಹಂಗೆ ಮಾಡ್ತಾನೆ. ನೀ ನನಗೆ ಟಾರ್ಚರ್ ಕೊಟ್ರೆ, ನನಗೇನಾದರೂ ನೀನು ವಾಪಸ್ ಅಂದ್ರೆ ಅವ್ರ ಕಡೆಯಿಂದ ನಿನಗೆ ಬೈಯೋ ಹಾಗೆ ಜಗಳ ಆಡೋಗ ಮಾಡ್ತೇನೆ. ನಾನಿನ್ನು ಏನಂತ ನಿನಗೆ ಗೊತ್ತಿಲ್ಲ ಅಲ್ಲಿ, ಗೊತ್ತಿಲ್ಲ ಮದ್ದಿ. ನೀನು ನೋಡಿದ್ರೆ ತಲೆಗೆ ಮತ್ತೆ ಇರ್ತೈತೆ ಹಂಗೆ. ನಾವಿಬ್ರು ಗಂಡ ಹೆಂಡತಿ ಏನು ಮಾತಾಡತ್ತವ ಅಂತ ಕದ್ದು ಕೇಳಿಸ್ಕೊಳಕ್ಕೆ ಬಂದಿರ? ನಿನ್ಗೆ ಸರಿಯಾಗಿ ಮಾಡ್ತೇನೆ ತಡಿ. ಅಯ್ಯೋ ರೀ, ಏನ್ರಿ ನೀವು ಈ ರೀತಿ ಮಾಡ್ತಾರೇನು? ಏನಾಯ್ತು ಮಧು? ಏನಾಯ್ತು? ಯಾಕೆ ಈ ರೀತಿ ಮಾಡತ್ತಿದ್ದಿ? ಅಲ್ಲ ರೀ, ನಾನು ಅಳೋ ಥರ ನಾಟಕ ಮಾಡಿದ್ರೆ ಬೇಜಾರಾಗಿದ್ದೇನೆ ಅಂತಂದ್ರೆ ನೀವು ಈ ರೀತಿ ರಂಸೋದು ನೋಡಿದ್ರೆ ಯಾವ ಹೆಂಡತಿ ತಾನ ಕರ್ಗಂಗಿಲ್ಲ. ನನ್ನ ಮನಸ್ಸು ಕರ್ಗಿ ನೀರಾಗೋಯ್ತು ರೀ. ಐ ಲವ್ ಯು ರೀ, ಐ ಲವ್ ಯು ಸೋ ಮಚ್ ರೀ. ನಿಮ್ಮಂಥ ಗಂಡ ಸಿಗೋದಕ್ಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೇನೋ ಏನೋ. ಅಲ್ಲ ರೀ, ಇಂಥ ಗಂಡ ಯಾರಿಗೆ ಸಿಗ್ತಾನೆ ಹೇಳ್ರಿ? ಇಷ್ಟು ಪ್ರೀತಿ ಮಾಡೋ ಗಂಡ, ಇಷ್ಟು ಮುದ್ದು ಮಾಡೋ ಗಂಡ, ಇಷ್ಟು ಕೇರ್ ಮಾಡೋ ಗಂಡ ನನಗೆ ಸಿಕ್ಕಿದ್ದ ನನ್ನ ಪುಣ್ಯ ಅನ್ಕೋತೀನಿ ನಾನು. ಖರೆ ಆಯ್ತಲ್ಲ? ಏ ಕಳ್ಳಿ, ಏನು ಇಷ್ಟೊತ್ತನ ಒಂಥರ ಇದ್ದೆ, ಇವಾಗ ನೀನು ಈ ಥರ ಇರೋದು ನೋಡಿ ನಂಗೆ ತುಂಬಾ ಖುಷಿ ಆಯಿತು. ನೀನು ಯಾವಾಗಲೂ ಇದೇ ರೀತಿ ಇರಬೇಕು ಮಧು. ನೀನು ಈ ರೀತಿ ಇರೋದನ್ನು ನೋಡೋದಕ್ಕೆ ನನಗೆ ಖುಷಿ. ನೀನು ಬೇಜಾರದಲ್ಲಿ ಇದು ಇದ್ರೆ ನನಗೂ ತುಂಬ ಬೇಜಾರಾಗ್ತದೆ ಗೊತ್ತು. ಇನ್ನು ಮುಂದೆ ನಿಮ್ಮ ಜೊತೆ ಯಾವಾಗಲೂ ಹಿಂಗೆ ಇರ್ತೀನಿ ರೀ ನಾನು. ಏನಾಯ್ತು ಇವಳಿಗೆ? ನನ್ನ ನೋಡಿ ಬೇಕಂತ ನಿನ್ನ ಗಂಡಕ್ಕೆ ಹೋಗಿ ಮುತ್ತು ಕೊಡ್ತೀಯನ? ಮುತ್ತಾರ ಕಟ್ಕೋ, ಇಲ್ಲ ಹೋಗಿ ಮಲ್ಕೊಂಡ ಸಾಂಗಾರ ಹಾಡ್ಕೋ. ನಾನೇನೋ ಅದು ನೋಡಕ್ಕೆ ಬಂದಿಲ್ಲ, ಬಂದ್ಬಿಟ್ಲಿಲ್ಲ. ಉರಿತಾ ಇದೆಯಲ್ಲ, ಉರಿತಾ ಇದೆ. ಉರಿಬೇಕು ಉರಿಬೇಕು ಅಂತಾನೆ ತಾನೆ ಹೆಂಗೆ ಮಾಡತ್ತಿರೋದು? ನಾನೇನು ಅಂತ ನಿಂಗೇನು ಸರಿಯಾಗಿ ಗೊತ್ತಿಲ್ಲ ಅಲ್ಲಪ್ಪ. ಗೊತ್ತು ಮಾಡಿಸ್ತೀನಿ. ಏನು ಗೊತ್ತು ಮಾಡಿಸ್ತೀಯ ರೀ? ಅದು ನಮಗೂ ಒಂದು ಮಗು ಆದ್ರೆ ಎಷ್ಟು ಚಲೋ ಇರುತ್ತಲ್ಲ. ನನಗೆ ನಮ್ಮ ಅಪ್ಪ ಅಮ್ಮ ಒಂದು ಮಗು ಬೇಕು, ಒಂದು ಮಗು ಬೇಕು ನಮ್ಮ ಜೊತೆ ಆಟ ಆಡೋದಕ್ಕೆ ಅಂತ ಕೇಳಕತ್ತಾರ. ಆದ್ರೆ ನಾನು ಸ್ವಲ್ಪ ದಿನ ಕಾಯಿರಿ ಅಂತ ಹೇಳಿದ್ದೆ. ಆದರೆ ಇವಾಗ ನನಗೆ ಒಂದು ಮಗು ಬೇಕು ಅಂತ ಅನಿಸ್ತಾ ಇದ್ದೀರಿ. ನಾವು ಮಗು ಮಾಡ್ಕೊಳ್ಳೋಣವಾ? ಓ ಐತಲ್ಲ ಕಡಿ, ನಾನು ಬಿಡ್ತೇನೆ ಇಂಥ ಚಾನ್ಸ್. ಅವಾಗ ನಾನು ನೀನು ಕೇಳೀನಿ, ಆದ್ರೆ ನೀನು ಬೇಡ ಸ್ವಲ್ಪ ದಿನ ಟೈಮ್ ಕೊಡ್ರಿ ಅಂದು. ಆದರೆ ಇವಾಗ ನೀನೇ ಕೇಳತ್ತಿ ಅಂದಮೇಲೆ ನಾನಂತೂ ರೆಡಿಪ್ಪ. ನನಗೂ ಆಸೆ ಭಾಳ ಐತಿ ಮಗು ಬೇಕಂತೇಳಿ. ಸರಿ ಸರಿ, ನಾಳೆನೇ ಮಗು ಮಾಡ್ಕೊ ಪ್ಲ್ಯಾನ್ನ ರೆಡಿ ಮಾಡ್ಕೊಳ್ಳೋನು, ಸರಿನಾ? ನಾನು ಇನ್ನೂ ಬರ್ತೇನೆ, ಸ್ವಲ್ಪ ಹೊರಗೆ ಹೋಗಿ ಬರ್ತೇನೆ, ಸ್ವಲ್ಪ ಕೆಲಸ ಐತಿ. ಅಯ್ಯೋ ನೀವು ಬರ್ತಾನೇನೋ, ಇಲ್ಲಿಂದ ಹೋಗ್ಬೇಕು ನಾನು. ಮತ್ತು ನಾನು ನೋಡಿದ್ರೆ ಇಲ್ಲಿಗೆ ಯಾಕೆ ಬಂದ್ರಿ? ನಾವು ಮಾತಾಡೋದನ್ನ ಕೇಳಿಸ್ಕೊಳಕ್ಕೆ ಬಂದ್ರೇನ ಹಂಗೆ ಹಿಂಗೆ ಅಂತ ತಿಂತಾನೆ. ಸರಿ ಕಡೆ ಹೋದ್ರಾಯ್ತು.